ನಮ್ಮಲ್ಲಿ ವರದಿಗಳು ಆದಾಗ ಅದ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥದ್ದು ಇರುತ್ತೆ, ಏನು ಒತ್ತುಗಳನ್ನು ಕೊಡೋದು. ಆದರೆ ಈ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಬಂದ ತಕ್ಷಣ ಅದು ಇಡೀ ದೇಶದಲ್ಲಿ ಹೇಗೆ ಒಂದು ರೀತಿಯಾಗಿರುತ್ತೆ ಅಂದರೆ ಅದೇ ಒಂದು ರೀತಿಯಾಗಿ ಭಗವದ್ಗೀತೆ ಅನ್ನೋ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಇದನ್ನು ಮೊನ್ನೆ ಅಷ್ಟೇ ನಾವು ಕೊಟ್ಟಿದ್ದೀವಿ. ಈಗ ಈ ಸುದ್ದಿ ಜರ್ನಲ್ ವಾಲ್ ಸ್ಟ್ರೀಟ್, ಅಮೆರಿಕಾದ ವಾಲ್ ಸ್ಟ್ರೀಟ್ ಜರ್ನಲ್ ಅಲ್ಲಿ ಬಂದಿದೆ. ಏನು ಅದೇ ಗುಜರಾತ್ನಲ್ಲಿ ಆಗಿತ್ತಲ್ಲ, ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ. ಅದರ ಅಸಲಿ ಕಾರಣ ಮೊನ್ನೆ ಅಷ್ಟೇ ಬಯಲಾಗಿತ್ತು. ಈ ವಿಚಾರದಲ್ಲಿ ಟೇಕ್ ಆಫ್ ಆಗಿದ್ದ ವಿಮಾನದ ಇಂಧನ ಸ್ವಿಚ್ ಆಫ್ ಆಗಿದ್ದೇ ದುರಂತಕ್ಕೆ ಕಾರಣ. ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಅಲ್ಲಿ ಇದರ ವರದಿ ಈಗ ಬರ್ತಾ ಇದೆ. ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಎಡವಟ್ಟಿನಿಂದ ಈ ದುರಂತ ಆಗಿದೆ ಅಂತಿದ್ದಾರೆ. ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಇಂಧನ ಪೂರೈಕೆ ಸ್ಥಗಿತವಾಗಿದೆ, ಸ್ವಿಚ್ ಆಫ್ ಆಗಿತ್ತು ಅಂತ ಸಬರ್ವಾಲ್ ನನ್ನ ಗಾಬರಿಯಿಂದಲೇ ಕೋ ಪೈಲಟ್ ಕ್ಲೇವ್ ಕುಂದರ್ ಕೇಳುತ್ತಾರೆ, ಇಂಧನ ಯಾಕೆ ಸ್ವಿಚ್ ಆಫ್ ಮಾಡಿದ್ರಿ ಅಂತ. ಸೊ ಇದೆಲ್ಲವೂ ಕೂಡ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿದೆ. ನಾನೇನು ಮಾಡಿಲ್ಲ ಅಂತ ಸುಮಿತ್ ಸಬರ್ವಾಲ್ ಅಲ್ಲಿ ಹೇಳ್ತಾರೆ. ಕಾಕ್ಪಿಟ್ ನ ಸಂಭಾಷಣೆ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿರೋದು. ಈ ಬಗ್ಗೆ ವಾಲ್ ಸ್ಟ್ರೀಟ್ ಜರ್ನಲ್ ಅಲ್ಲಿ ವರದಿ ಪ್ರಕರಣ ಬಂದಿದೆ. ಈಗ ಇದು ವ್ಯಾಪಕ ಚರ್ಚೆ ಆಗ್ತಾ ಇದೆ. ಮೊನ್ನೆನೇ ಈ ವಿಚಾರದಲ್ಲಿ ಬಂದಿದೆ. ಈಗ ಏನು ಸಮಸ್ಯೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಈ ಬೇರೆ ದೇಶಗಳಲ್ಲಿರುವಂತಹ ಪತ್ರಿಕೆಗಳಲ್ಲಿ, ಅದರಲ್ಲೂ ತುಂಬಾ ವರ್ಷಗಳಿಂದ ಇರುವಂತಹ ಹಳೆಯ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಇದು ಬಂದ ತಕ್ಷಣ ಅದೇ ಭಗವದ್ಗೀತೆ ಕರೆಕ್ಟ್ ಅವ್ರು ಹೇಳಿದ್ದು ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಇಡೀ ದೇಶದಲ್ಲೇ ಈ ವಿಚಾರದಲ್ಲಿ ಬಂತು. ಈಗ ಅದು ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಅಲ್ಲಿ ಬಂತಂತೆ. ಈಗ ಅದಕ್ಕೆ ಸಿಕ್ಕಾಪಟ್ಟೆ ಈಗ ಇಡೀ ದೇಶದಲ್ಲಿ ಚರ್ಚೆ ಈಗ ಆಯಿತು. ಯಾಕಂದರೆ ಅದು ಬಂದಿದ್ದು ಅಲ್ಲೇ ವೇದವಾಕ್ಯ, ಅದು ಅಲ್ಲಿ ಸುಳ್ಳು ಅನ್ನೋದೇ ಇರೋದಿಲ್ಲ ಅನ್ನೋ ರೀತಿಯಲ್ಲಿ, ಅಲ್ಲಿ ಬಂದರೆ ನಿಖರ ಅನ್ನೋ ರೀತಿಯಲ್ಲಿ ಮೈಂಡ್ ಸೆಟ್ ಬಂದು ತುಂಬಿಟ್ಬಿಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ಈಗ ನಡೀತಾ ಇದೆ. ಮೊನ್ನೆ ಈ ಬಗ್ಗೆ ನಾವು ಹೇಳಿದ್ವಿ ವಿವರವಾಗಿ, ಆಗಿರುವಂಥದ್ದು ಏನು ಸಮಸ್ಯೆ ಅಂತ ಹೇಳಿ. ಅವತ್ತಾಗಿರುವಂಥ ಸಮಸ್ಯೆ ಕ್ಲಿಯರ್ ಕಟ್ ಆಗಿದ್ದಿದ್ದು, ಸ್ವಿಚ್ ಆಫ್ ಆಗೋಗಿತ್ತು, ಆನ್ ಮಾಡೋಕ್ಕಾಗಿಲ್ಲ, ಇಂಧನ ಪೂರೈಕೆ ಆಗಿಲ್ಲ. ಹಾಗಾಗಿ ಇಂಧನ ಪೂರೈಕೆ ಆಗದಿದ್ದಕ್ಕೇ ವಿಮಾನ ಹೋಗಿ ಆ ರೀತಿಯಾಗಿ ಹಾಸ್ಟೆಲ್ನ ಮೇಲ್ಭಾಗದಲ್ಲಿ ಹೋಗಿ ಬೀಳುತ್ತೆ. ಕ್ಲಿಯರ್ ಕಟ್ ಆಗಿದ್ದು. ಬಟ್ ಈ ಸ್ವಿಚ್ ಆಫ್ ಮಾಡಿದ್ರ ಅಥವಾ ಅದು ಆನೇ ಆಗಲಿಲ್ವಾ, ಟೆಕ್ನಿಕಲ್ ಎರರ್ ಏನಿತ್ತು, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ. ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಬೇಕಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಇದು ಇನ್ವೆಸ್ಟಿಗೇಷನ್ ಇನ್ನೂ ಪೂರ್ಣಗೊಂಡಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀವಿ, ಪೂರ್ಣ ಪ್ರಮಾಣದಲ್ಲಿ ಇನ್ವೆಸ್ಟಿಗೇಷನ್ ಇನ್ನೂ ಪೂರ್ಣಗೊಂಡಿಲ್ಲ. ಸ್ವಿಚ್ ಆಫ್ ಆಗಿದ್ದು ಸ್ವಿಚ್ ಆನ್ ಆಗಿಲ್ಲ ಇಂಧನ ಪೂರೈಕೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಈ ವಿಚಾರದಲ್ಲಿ ಭಾರತದ ಮಾಧ್ಯಮಗಳು ಈ ಬಗ್ಗೆ ಒಂದು ಸ್ಪಷ್ಟವಾಗಿರುವಂಥ ಸುದ್ದಿಯನ್ನೆಲ್ಲ ಪ್ರಸಾರ ಮಾಡಿದ್ವಿ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ. ಈಗ ಅದು ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಅಲ್ಲಿ ಬಂದ ತಕ್ಷಣ ಅದೊಂದು ರೀತಿಯಾಗಿ ಭಗವದ್ಗೀತೆ ಇದ್ದಂಗೆ, ಅಲ್ಲೇ ಬಂದರೆ ನಿಖರವಾಗಿರುತ್ತೆ ಅನ್ನುವಂಥದ್ದು ನಮ್ಮ ಭಾರತೀಯ ಇದರಲ್ಲಿ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದೆ. ಸೊ ಈಗ ಏನು ಹೊಸದಾಗಿ ಏನಾದರೂ ಇದೆಯಾ ಈ ರಿಪೋರ್ಟಲ್ಲಿ? ಮೊನ್ನೆ ಬಂದಿರುವಂಥ ವರದಿಗೂ ಇಲ್ಲಿರುವಂಥ ವರದಿಗೂ ಏನಾದರೂ ಹೊಸದು ಕಾಣಿಸ್ತಾ ಇದೆ ಇದರಲ್ಲಿ? ಅರುಣ್, ಈ ವರದಿಯಲ್ಲಿ ಯಾವುದೇ ಹೊಸ ಅಂಶಗಳಿಲ್ಲ. ಆದರೆ ಇಡೀ ಘಟನೆಯನ್ನ ಹೇಗಾಗಿತ್ತು ಅನ್ನುವಂಥದ್ದನ್ನ ವಿವರಿಸಿ ಕೊಡುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ನಲ್ಲಿ ಈ ಒಂದು ವರದಿ ಪ್ರಕಟ ಆಗಿರುವಂಥದ್ದು. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಏನಾಯಿತು, ಈ ದುರಂತಕ್ಕೆ ಕಾರಣ ಪೈಲಟ್ ಏನು ಫ್ಯೂಲ್ನ ಬಟನ್ ಬಂದ್ ಮಾಡಿರುವಂಥದ್ದೇ ಕಾರಣ ಅನ್ನುವಂಥದ್ದನ್ನ ಉಲ್ಲೇಖಿಸಲಾಗಿರುವಂಥದ್ದು. ಮುಖ್ಯವಾಗಿ ಅವರು ಬ್ಲಾಕ್ ಬಾಕ್ಸ್ನಿಂದ ಬಂದಂತಹ ಒಂದಿಷ್ಟು ಕಮ್ಯುನಿಕೇಶನ್ ಡಾಟಾ ಏನಿದೆ ಅದನ್ನ ಉಲ್ಲೇಖಿಸಿ ಬರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಅದು ಒಂದಿಷ್ಟು ತನ್ನದೇ ಆದಂತಹ ಸೋರ್ಸ್ಗಳನ್ನ ಬಳಸಿಕೊಂಡು ಆ ಒಂದು ಬ್ಲಾಕ್ ಬಾಕ್ಸ್ ನ ಆಡಿಯೋದಲ್ಲಿ ಏನೆಲ್ಲ ಅಂಶಗಳು ಸಿಕ್ಕಿತ್ತು ಅನ್ನುವಂಥದ್ದನ್ನ ಉಲ್ಲೇಖಿಸುವಂತ ಪ್ರಯತ್ನವನ್ನ ಮಾಡಿರುವಂಥದ್ದು. ಮುಖ್ಯವಾಗಿ ಮೇನ್ ಪೈಲಟ್ ಏನಿರ್ತಾರೆ ಅವರು ಈ ಒಂದು ಸ್ವಿಚ್ ಅನ್ನ ಬಂದ್ ಮಾಡಿದ್ರು ಅನ್ನುವಂಥದ್ದನ್ನ ಕೂಡ ಅಲ್ಲಿ ಉಲ್ಲೇಖಿಸಲಾಗಿರುವಂಥದ್ದು. ಈ ಫ್ಲೈಟ್ ಟೇಕ್ ಅಪ್ ಆಗುವಂತ ಸಂದರ್ಭದಲ್ಲಿ ಫ್ಯೂಲ್ ಬಟನ್ ಬಂದ್ ಆಗಿರುವಂತದ್ದನ್ನ ಕೋ ಪೈಲಟ್ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಮೇನ್ ಪೈಲಟ್ ಆಗಿರುವಂತ ಸಬರ್ವಾಲ್ ಅವರು ನಾನು ಇದನ್ನ ಬಂದ್ ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕಮ್ಯುನಿಕೇಶನ್ ಅನ್ನ ಮಾಡ್ತಾರೆ. ಈ ಒಂದು ಕಮ್ಯುನಿಕೇಶನ್ ಏನ್ ನಡೆದಿತ್ತು ಅದೆಲ್ಲವೂ ಕೂಡ ಏನ್ ರೆಕಾರ್ಡ್ ಆಗಿತ್ತು, ಇದರ ಆಧಾರದ ಮೇಲೆ ಫ್ಯೂಲ್ ಬಟನ್ ಬಂದ್ ಆಗಿರುವಂತದ್ದೇ ದುರಂತಕ್ಕೆ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ವಿವರಣೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದೆ. ಮೊನ್ನೆ ಕಳೆದ 2 ದಿನಗಳಿಂದಲೂ ಕೂಡ ಭಾರತದ ಮಾಧ್ಯಮದಲ್ಲೂ ಕೂಡ ಇದೇ ರೀತಿಯಾದಂತಹ ವರದಿ ಆಗಿತ್ತು. ಆದ್ರೆ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಸಂಗತಿ ಏನು ಅಂದ್ರೆ, ಈ ರೀತಿಯಾದಂತಹ ವರದಿ 2 ದಿನಗಳ ಹಿಂದೆ ಪ್ರಕಟ ಆದ ಬೆನ್ನಲ್ಲೇ ಏರ್ ಇಂಡಿಯಾ ಬಹಳ ಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಕೊಟ್ಟಿತ್ತು, ಅದಕ್ಕೆ ಸ್ಪಷ್ಟನೆಯನ್ನ
ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಫ್ಯೂಲ್ ಬಟನ್ ನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಲಿಲ್ಲ. ಅದನ್ನ ನಿಗದಿತ ಸಮಯಕ್ಕೆ ತಕ್ಕಂತೆ ನಾವು ಅದನ್ನ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ಹಿಂದೆ ಇಂಥದ್ದೇ ಪ್ರಶ್ನೆಯನ್ನ ಅಮೆರಿಕ ಕೂಡ ಎತ್ತಿತ್ತು. ಅಮೆರಿಕವು ಫ್ಯೂಲ್ ಬಟನ್ ನಲ್ಲಿ ಬೋಯಿಂಗ್ ನ ವಿಮಾನಗಳೇನಿದಾವೆ, ಈ 787 ಸೀರೀಸ್ ಏನಿದೆ, ಇದರಲ್ಲಿ ಫ್ಯೂಲ್ ಬಟನ್ ಸಮಸ್ಯೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಆರೋಪವನ್ನು ಕೂಡ ಮಾಡಿತ್ತು. ಅದಕ್ಕೂ ಕೂಡ ಬೋಯಿಂಗ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಈ ಸೀರೀಸ್ ನ ಮಾಡೆಲ್ಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳೆಲ್ಲ, ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಏರ್ ಇಂಡಿಯಾ ಕೂಡ ಅದಕ್ಕೆ ಪೂರಕವಾದಂತಹ ಹೇಳಿಕೆಯನ್ನು ಕೊಟ್ಟಿತ್ತು, ಬಟನ್ ನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ ಅಂತ. ಈಗ ಒಂದು ಕಡೆಗೆ ಏರ್ ಇಂಡಿಯಾ ಖುದ್ದು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು, ಬೋಯಿಂಗ್ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು, ಈ ಫ್ಯೂಲ್ ಬಟನ್ ನಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಇರಲಿಲ್ಲ. ಅಂದ್ರೆ ಪೈಲಟ್ ಆಪರೇಟ್ ಮಾಡದ ಹೊರತಾಗಿ ತನ್ನಷ್ಟಕ್ಕೆ ತಾನೇ ಬಂದಾಗುವಂತದ್ದು, ಆ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ ಅಂತ ಹೇಳಿತ್ತು. ಆದ್ರೆ ಈಗ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಈಗ ಹೇಳ್ತಾ ಇರುವಂತದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಈಗ ಇದಕ್ಕೆ ಅಂತಾನೆ ಭಾರತದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ನಿಯೋಜಿಸಲಾಗಿರುವಂತದ್ದು, ತನಿಖೆ ನಡೀತಾ ಇರುವಂತದ್ದು. ಸೊ ಈ ತನಿಖೆಯಲ್ಲಿ ಏನ್ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.